ಮತ್ತಾಯನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 11ರಿಂದ ವಾಕ್ಯಗಳು, 11ರಿಂದ 13 ವಾಕ್ಯಗಳು ನಾವು ಧ್ಯಾನಿಸೋಣ ಈ ಟೈಮಲ್ಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇದನ್ನೆಲ್ಲರೂ ಹೇಳೋಣ, ಎಲ್ಲರೂ ಹೇಳೋಣ. ನಾನು ಹೇಳ್ಕೊಡ್ತೀನಿ, ನೀವು ನೋಡ್ಕೊಳ್ಳಿ, ಬೈಬಲ್ ಅಂತ ತೆಗೆದುಕೊಳ್ಳಿ. ಪುಟ ಸಂಖ್ಯೆ ಹೊಸ ಒಡಂಬಡಿಕೆಯಲ್ಲಿ 25, 11ನೇ ಅಧ್ಯಾಯ 11ರಿಂದ 13 ವಾಕ್ಯಗಳು, 3 ವಾಕ್ಯಗಳು ನೋಡಿ. ಇಲ್ಲಿ ಹೇಳ್ತಾರೆ, ಸ್ವತಃ ಯೇಸು ಸ್ವಾಮಿ ಹೇಳಿಕೊಟ್ಟಂತ ಮಾತು, ಹೇಳಿದಂತ ಮಾತುಗಳು ಯಾರನ್ನ ಕುರಿತು? ಸ್ನಾನಿಕ ಯೌವನನ ಕುರಿತು. ಸ್ನಾನಿಕ ಯೌವನನಿಗೂ ಸ್ವರ್ಗ ಸಾಮ್ರಾಜ್ಯಕ್ಕೂ ಒಂದು ಸಂಬಂಧ ಇದೆ. ಆ ಸಂಬಂಧವನ್ನ ಕುರಿತು ಇಲ್ಲಿ ಹೇಳ್ತಾರೆ. ಹಾಲೆಲೂಯ, ಹಾಲೆಲೂಯ. ಕರೆಕ್ಟಾಗಿ ಗಮನಿಸಿದ್ರೆ, ಕರೆಕ್ಟಾಗಿ ನಾವು ಪುನರಾವರ್ತಿಸಿದ್ರೆ, ಯೇಸು ಹೇಳಿದಂತ ಮಾತಿನಲ್ಲಿ ಏನಿದೆ? ಶಕ್ತಿ ಇದೆ. ಹಾಲೆಲೂಯ. ಯೇಸು ಸ್ವಾಮಿ ತೋರಿಸುವಂತ ಮಾತಿನಲ್ಲಿ ಏನಿದೆ? ಮಾರ್ಗವಿದೆ. ನಿಜವಾದ ಮಾರ್ಗ, ನಿಜವಾದ ಸತ್ಯ, ನಿಜವಾದ ಬೆಳಕು ಯೇಸು ಆಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವಿನ ಮಾತಿನಲ್ಲಿ, ಎಲ್ಲರೂ ಹೇಳಿ, ಯೇಸುವಿನ ಮಾತಿನಲ್ಲಿ, ಗಟ್ಟಿಯಾಗಿ ಹೇಳಿ, ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ. ಆ ಶಕ್ತಿಯುತ ಮಾತುಗಳು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನೋಡಿ ಇಲ್ಲಿ ಹೇಳ್ತಾರೆ, ಹಿಂಬಾಲಿಸಿ ಹೇಳಿ, ಮಾನವನಾಗಿ ಜನಿಸಿದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನ್ಯಾರೂ ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ. ಹಾಲೆಲೂಯ, ಹಾಲೆಲೂಯ. ಶ್ರೇಷ್ಠನಲ್ಲ, ಶ್ರೇಷ್ಠನೇ ಸರಿ. 2 ವಿಷಯಗಳನ್ನು ಕುರಿತು ಇಲ್ಲಿ ಹೇಳ್ತಾರೆ. ಗಮನಿಸ್ತಾರ ನೀವು? ಗಮನಿಸ್ತಾರ? 2 ವಿಷಯ. ಒಂದ್ಸತಿ ಏನ್ ಹೇಳ್ತಾರೆ? ಆತನಿಗಿಂತ, ಹೇಳಿ ಬ್ರದರ್. ಹುಟ್ಟಿಲ್ಲ. ಮತ್ತೆ ಏನ್ ಹೇಳ್ತಾರೆ? ಆದರೂ ಕನಿಷ್ಠ ಅಲ್ಲ, ಕನಿಷ್ಠನು ಕೂಡ ಶ್ರೇಷ್ಠ. ಇದು ಹೆಂಗೆ ಹೇಳ್ತಾರೆ? ಇದು ಯಾಕೆ ಹೇಳ್ತಾರೆ? ಯಾರನ್ನ ಕುರಿತು ಹೇಳ್ತಾರೆ? ನಾವು ಕನಿಷ್ಠರಾದ್ರೆ ಶ್ರೇಷ್ಠರಾಗ್ತೀವಂತೆ. ಹಾಲೆಲೂಯ. ಶ್ರೇಷ್ಠರಾಗ್ಲಿಕ್ಕೆ ಬಯಸಿದ್ರೆ ಕನಿಷ್ಠರಾಗ್ಬಿಡ್ತೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಒಂದು ಚಿಕ್ಕ ಫಾರ್ಮುಲಾ ಕೊಡ್ತಾರೆ ಯೇಸು ಸ್ವಾಮಿ. ಪ್ರೈಸ್ ದ ಲಾರ್ಡ್. ಮೊದಲನೇ 2 ವಿಷಯಗಳನ್ನ ಇಲ್ಲಿ ಕುರಿತು ಹೇಳ್ತಾರೆ. ಮೊದಲನೇದಾಗಿ, ಮಾನವನಾಗಿ ಜನಿಸಿದ ಯಾರೂ ಶ್ರೇಷ್ಠರಲ್ಲ. ಯಾರಿಗಿಂತ? ಸ್ನಾನಿಕ ಯೋಹಾನರಿಗಿಂತ. ಹಾಲೆಲೂಯ. ಮಾನವನಾಗಿ ಜನಿಸಿದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾಕೆ ಯೇಸು ಸ್ವಾಮಿ ಸ್ನಾನಿಕ ಯೋಹಾನನನ್ನ ಕುರಿತು ಹೇಳ್ತಾರೆ? ಸ್ನಾನಿಕ ಯೋಹಾನನು ಜನಿಸಿದ, ನನ್ನಂತೆ ನಿಮ್ಮಂತೆ ಒಂದು ತಾಯಿಯ ಗರ್ಭದಲ್ಲಿ ಜನಿಸಿದ ಅಲ್ವಾ? ಸೊ ಆದ್ರೆ ಅವರ ಜನನಕ್ಕೂ ಬೇರೆ ಎಲ್ಲ ಜನಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹಂಗೆ ಹೇಳಿದ್ರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಉತ್ತಮವಾದಂತ ಮನುಷ್ಯರು ಪ್ರವಾದಿಗಳಾದ್ರು, ದೇವರ ಕರೆಯನ್ನ ಪಡೆದ್ರು. ಅವರೆಲ್ಲರೂ ಶ್ರೇಷ್ಠರೇ. ಆದ್ರೆ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠ ಇಲ್ಲ. ಯಾಕೆ ಇಲ್ಲ? ಸ್ನಾನಿಕ ಯೋಹಾನರು ಏನ್ ಗೊತ್ತಾ? ಹಳೆ ಒಡಂಬಡಿಕೆಯ ಕೊನೆಯ ಮತ್ತು ಹೊಸ ಒಡಂಬಡಿಕೆಯ ಮೊದಲ ಪ್ರವಾದಿ, ಕೊನೆಯ ಪ್ರವಾದಿ, ಮೊದಲ ಪ್ರವಾದಿ. ಹಾಲೆಲೂಯ. ತುಂಬಾ ಶ್ರೇಷ್ಠತೆ ಇದೆ. ಆತನ ಜನನದಲ್ಲಿ ತುಂಬಾ ಶ್ರೇಷ್ಠತೆ ಇದೆ. ಯಾರಾದ್ರೂ ಹೇಳ್ತೀರಾ? ಅವನ ಜನನವನ್ನ ನೀವು ಧ್ಯಾನ ಮಾಡ್ಬೇಕು. ಅವನ ಜನನವನ್ನ ಧ್ಯಾನ ಮಾಡದೆ ಪಟ್ ಅಂತ ಹೇಳ್ಬೋದು. ಮತ್ತೆ ಮೊದಲನೇದಾಗಿ ಆತನ ಜನನ, ಆತನ ಜೀವನ, ಆತನ ಮರಣ, 3 ಭಾಗಗಳು. ನಮ್ದು ಅಷ್ಟೇ ಅಲ್ವಾ? ಜನಿಸಿದೀವಿ, ಜೀವಿಸ್ತಾ ಇದ್ದೀವಿ, ಒಂದಲ್ಲ ಒಂದು ದಿನ ಮರಣ ಹೊಂದುತ್ತೀವಿ. ಸ್ನಾನಿಕ ಯೋಹಾನನು ಸಹ ಅದರಂತೆ ಜನಿಸಿದ, ನನ್ನಂತೆ ನಿಮ್ಮಂತೆ ಜನಿಸಿದ. ಆದ್ರೆ ಜನನದಲ್ಲಿ ಒಂದು ವಿಶೇಷತೆ ಇದೆ. ಹಾಲೆಲೂಯ. ಕರೆಕ್ಟ್. ಅಲ್ಲಿ ಹೇಳಿದ್ರು, ನಮ್ಮ ಕಸ್ಕಟ್ಪುರ ಎಂಬ ಗ್ರಾಮದಲ್ಲಿ ಹೇಳಿದ್ರು, ಒಂದು ತಾಯಿ ಹೇಳಿದ್ರು, ಬ್ರದರ್ ಅವ್ರು ಮಂಕಾಗಿ ಕೂತಿದ್ರು. ಅದೇನೋ ಗೊತ್ತಿಲ್ಲ, ಈ ಪ್ರಶ್ನೆ ಕೇಳಿದ್ರಿಂದ ಪಟ್ಟಂತ ಎಲ್ಲರೂ ಸೈಲೆಂಟ್ ಆಗಿದ್ರು. ಆ ಅಮ್ಮ ಚಕ್ಕಂತ, ವಯಸ್ಸಾಗಿದೆ ಅವ್ರಿಗೆ, ಆ ಅಮ್ಮ ಚಕ್ಕಂತ ಹೇಳಿದ್ರು, ಅವರು ದೇವರ ಆದೇಶದಂತೆ ಜನಿಸಿದ್ರು. ಪ್ರೈಸ್ ದ ಲಾರ್ಡ್.
ಹಾಲೆಲೂಯ. ಅವರ ತಂದೆ ಜಕ್ಕರಿಯ, ಕರೆಕ್ಟ್ ಹೇಳಿ. ಆಮೇಲೆ ಅವರ ತಾಯಿ ಎಲಿಜಬೆತು. ವಯಸ್ಸೆಷ್ಟು? ಮುದಿಪ್ರಾಯ. ಅವ್ರಿಗೆ ಮುದಿಪ್ರಾಯದಲ್ಲಿ ದೇವರು ಒಂದು ವಾಗ್ದಾನವನ್ನ ಮಾಡಿದ್ರು. ಯಾರಿಗೆ? ಜಕ್ಕರಿಯನಿಗೆ. ಅವನೇನ್ ಮಾಡ್ದ? ನಮ್ಗೆ ವಯಸ್ಸಾಗಿದೆ, ಪಕ್ಕದವ್ರಿಗೆ ಹೇಳ್ತಾ ಇರೋದು ಅನ್ಕೊಂಡ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅವ್ರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅದಕ್ಕೆ ಏನ್ ಮಾಡ್ದ? ಇದು ನೆರವೇರೋದಾದ್ರು ಹೇಗಪ್ಪ, ನನ್ಗೆ ವಯಸ್ಸಾಗಿದೆ, ಹೆಂಡತಿಗೂ ವಯಸ್ಸಾಗಿದೆ. ಆದ್ರೆ ದೇವರ ಸಂದೇಶದ ಪ್ರಕಾರ ಅದಾಗ್ಲೇಬೇಕಾಗಿತ್ತು. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಅವನೇನಾದ? ಮೂಕನಾದ. ಹಾಲೆಲೂಯ, ಹಾಲೆಲೂಯ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 13ನೇ ವಾಕ್ಯ ತಗೊಳ್ಳಿ. ಯಾವ ರೀತಿ ಶ್ರೇಷ್ಠ ಅನ್ನೋದನ್ನ ನಾವು ಫಸ್ಟ್ ಧ್ಯಾನ ಮಾಡ್ತಾ ಇದೀವಿ. ಯಾಕೆ ಯೇಸು ಸ್ವಾಮಿ ಶ್ರೇಷ್ಠ ಅಂತ ಹೇಳಿದ್ರು? ಅದಾದ್ಮೇಲೆ ಹೇಗೆ ನಾವು ಅತ್ಯಲ್ಪರಾದವರು ನಾವು ಶ್ರೇಷ್ಠರಾಗ್ತೀವಿ. ಶ್ರೇಷ್ಠರಾಗ್ಬೇಕಾ ಬೇಡವಾ? ಈತನ ಜನನವನ್ನ ಮತ್ತು ಜೀವನವನ್ನ ಮತ್ತು ಮರಣವನ್ನ ನಾವು ಧ್ಯಾನ ಮಾಡುವಾಗ ಯಾಕೆ ಯೇಸು ಸ್ವಾಮಿ ಸ್ನಾನಿಕ ಯೋಹಾನನನ್ನ ಕುರಿತು ಆ ಮಾತನ್ನ ಹೇಳಿದ್ರು ಅಂತ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಅನುಸರಿಸಿ ನಾವು ನಡೆಯುವಾಗ, ಕನಿಷ್ಠರಾಗ್ತೀನಿ ಅಂತ ಆಸೆ ಪಡುವಾಗ ನಮ್ಮಲ್ಲಿ ಒಂದು ಶ್ರೇಷ್ಠತೆ ಬರುತ್ತೆ. ಹಾಲೆಲೂಯ, ಹಾಲೆಲೂಯ. ತೆಗೆದಿದ್ರೆ ಓದಿ ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 13ನೇ ವಾಕ್ಯ. ದೂತನು ಅವನಿಗೆ, ಜಕ್ಕರಿಯ, ನೀನು ಭಯಪಡಬೇಕಾಗಿಲ್ಲ, ನಿನ್ನ ಪ್ರಾರ್ಥನೆಯನ್ನು ದೇವರೇನ್ ಮಾಡಿದ್ದಾರೆ? ನಿಮ್ಮ ಪ್ರಾರ್ಥನೆಯನ್ನು ದೇವರೇನ್ ಮಾಡ್ತಾರೆ? ಆಲಿಸುತ್ತಾರೆ. ಅದೇ ತರ ಜಕ್ಕರಿಯನ ಪ್ರಾರ್ಥನೆಯನ್ನ ದೇವರು ಆಲಿಸಿದ್ದಾರೆ. ದೇವದೂತ ಬಂದು ಹೇಳ್ತಾ ಇದ್ದಾನೆ, ಮುಂದುವರಿಸಿ. ನಿನ್ನ ಪತ್ನಿ ಎಲಿಜಬೆತಳಲ್ಲಿ ನಿನಗೆ ಒಂದು ಗಂಡು ಮಗು ಹುಟ್ಟುವುದು, ನೀನು ಅವನಿಗೆ ಯೋಹಾನನೆಂದು ನಾಮಕರಣ ಮಾಡಬೇಕು. ಹಾಲೆಲೂಯ, ಹಾಲೆಲೂಯ. ನೋಡಿ, ಮೊದಲನೇದಾಗಿ ಆತನ ತಾಯಿಯ ಗರ್ಭದಲ್ಲಿ ರೂಪುಗೊಂಡಂತ ಬಗೆ ಹೇಗೆ ಅಂದ್ರೆ, ದೇವರ ಆದೇಶದಂತೆ ಆತನ ರೂಪ ರಚಿಸಲ್ಪಡ್ತು. ಆತ ಮಗುವಾಗಿ ಅಲ್ಲಿ ರೂಪುಗೊಂಡ. ಮತ್ತೆ ಆತ ಯಾವಾಗ ಪವಿತ್ರಾತ್ಮ ಭರಿತನಾದ? ನೀವ್ ಯಾವಾಗ ಪವಿತ್ರಾತ್ಮ ಭರಿತರಾಗ್ತೀರ ಹೇಳಿ? ದೀಕ್ಷಾ ಸ್ನಾನದ ಪಡೆಯುವಾಗ, ಸ್ನಾನ ದೀಕ್ಷೆಯನ್ನು ಪಡೆಯುವಾಗ ನಾವೇನಾಗ್ತೀವಿ? ಪವಿತ್ರಾತ್ಮರಿಂದ ತುಂಬಲ್ಪಡ್ತೀವಿ. ದೇವರ ವಾಕ್ಯವನ್ನ ಆಲಿಸುವಾಗ ಅವಾಗಲೂ ಕೂಡ ಪವಿತ್ರಾತ್ಮರಿಂದ ಅಭಿಷೇಕ ಉಂಟಾಗುತ್ತೆ. ಪ್ರಾರ್ಥನೆ ಮಾಡುವಾಗ ಅವಾಗಲೂ ಕೂಡ ಅಭಿಷೇಕ ಉಂಟಾಗುತ್ತೆ. ಹಾಲೆಲೂಯ, ಹಾಲೆಲೂಯ. ಆದ್ರೆ ಸ್ನಾನಿಕ ಯೌವನರನ್ನ ನಾವು ನೋಡ್ತೇವೆ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮಾತೆ ಮರಿಯಮ್ಮನವರು ಎಲಿಜಬೆತರನ್ನ ಸಂಧಿಸಿ ಅವರ ಶುಭಾಶಯವನ್ನ ಕೇಳಿದ ತಕ್ಷಣ, ಅಲ್ಲಿದೆ ಓದಿ. ಯಾರ ವಂದನೆಯನ್ನು? ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೆ ತಡ, ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮ ಭರಿತರಾಗಿ ಹರ್ಷೋದ್ಗಾರದಿಂದ ಹೀಗೆಂದು ಸ್ತುತಿಸಿದರು, ಹೀಗೆಂದು ಹೇಳಿದರು, ಹೀಗೆಂದು ಸ್ತುತಿಸಿದಳು. ಹಾಲೆಲೂಯ. ಯಾವಾಗ ಪವಿತ್ರಾತ್ಮ ಭರಿತರಾಗಿದ್ದು? ಅವಾಗ. ಅದಕ್ಕೆ ಹೇಳೋದು, ಅವರ ಜನನದಲ್ಲಿ ಒಂದು ವಿಶೇಷತೆ ಇದೆ. ಅವರ ರೂಪ ತಾಳಿದ್ದು ಬಂದು ದೇವರ ಸಂದೇಶದಂತೆ. ಆದ್ರೆ ಅವರು ಪವಿತ್ರಾತ್ಮ ಭರಿತರಾಗಿದ್ದು, ಪವಿತ್ರಾತ್ಮ ಭರಿತರಾದ ಮಾತೆ ಮರಿಯಮ್ಮನವರು ಎಲಿಜಬೆತರನ್ನ ಸಂಧಿಸಿದಾಗ, ಇವಾಗ ಒಂದು ಕಬ್ಬಣ ಯಾವಾಗ ಮ್ಯಾಗ್ನೆಟ್ ಆಗುತ್ತೆ? ಮ್ಯಾಗ್ನೆಟ್ ಜೊತೆ ಇದ್ದಾಗ ಕಬ್ಬಣ ಕೂಡ ಏನಾಗುತ್ತೆ? ಮ್ಯಾಗ್ನೆಟ್ ಆಗುತ್ತೆ, ಅದ್ರ ಜೊತೆಗಿದ್ದಾಗ ಅಲ್ವಾ? ಇಲ್ಲಿ ಏನಾದ್ರು ಮಾತೆ ಮರಿಯಮ್ಮನವರು ಪವಿತ್ರಾತ್ಮ ಭರಿತರಾಗಿದ್ದಾರೆ, ಅವ್ರು ಬಂದು ಎಲಿಜಬೆತರನ್ನ ಸಂಧಿಸ್ತಾರೆ, ವಂದಿಸ್ತಾರೆ, ಅಪ್ಕೊಳ್ತಾರೆ ಅಲ್ವಾ? ಶುಭಾಶಯವನ್ನ ಕೋರ್ತಾರೆ. ಅವಾಗ ಏನಾದ್ರು ಪವಿತ್ರಾತ್ಮ ಭರಿತರಾದ್ರು. ಹಾಲೆಲೂಯ, ಹಾಲೆಲೂಯ. ಈ ವಾಕ್ಯವನ್ನ ನಾವು ಆಲಿಸುವಾಗ ನಾವು ಕೂಡ ಏನಾಗ್ತೀವಿ? ಪವಿತ್ರಾತ್ಮರು ತುಂಬಿಕೊಳ್ತೇವೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಅದೇ 1ನೇ ಅಧ್ಯಾಯ 57ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರ ಜನನ ಆಗುತ್ತೆ. ಯಾರ ಜನನ? ಸ್ನಾನಿಕ ಯೌವನರ ಜನನ ಆಗುತ್ತೆ. 57ನೇ ವಾಕ್ಯ. ದಿನ ತುಂಬಿದಾಗ, ಎಲಿಜಬೆತಳು ದಿನ ತುಂಬಿದಾಗ ಗಂಡು ಮಗುವಿಗೆ ದೇವರ ಸಂದೇಶದಂತೆ ಗಂಡು ಮಗುವಿಗೆ
ಕೊಟ್ರು. ಆಮೇಲೆ ಸರ್ವೇಶ್ವರ ಆಕೆಗೆ ಯಾವ ಕೃಪೆ? ವಿಶೇಷ ಕೃಪೆಯನ್ನ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು ಬಂಧು ಬಳಗದವರು ಬಂದು ಆಕೆಯೊಡನೆ ಸೇರಿ ಸಂತೋಷ ಪಟ್ಟರು. ಹಾಲೆಲೂಯ, ಹಾಲೆಲೂಯ. ಏನ್ ಪಟ್ರಂತೆ ಅವರು? ಸಂತೋಷ ಪಟ್ರಂತೆ. ಸ್ನಾನಿಕ ಯೋಹಾನನ ಜನನ ನೆರೆಯವ್ರಿಗೆ ಏನ್ ತಂದ್ಕೊಡ್ತು? ಸಂತೋಷಕ್ಕೆ ತಂದ್ಕೊಡ್ತು. ಸಹಜ ಅಲ್ವಾ ಅದು? ಒಂದ್ ಮಗು ಹುಟ್ಟಿದೆ ಅಂದ್ರೆ ನಮ್ಗೆಲ್ಲ ಏನಾಗುತ್ತೆ. ಆದ್ರೆ ಹೆರೋದರ್ಸನ್ಗೆ ಸಂತೋಷ ಆಗ್ಲಿಲ್ಲ ಅವನ್ಗೆ. ಪ್ರೈಸ್ ದಿ ಲಾರ್ಡ್. ನಾವು ಹೇಗೆ ಸ್ವೀಕರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ದೇವರ ವಾಕ್ಯವನ್ನು ಹೇಗೆ ಕೇಳಿಸ್ಕೊಂತೀವಿ? ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ಸಂದೇಶದಲ್ಲಿ ಶಕ್ತಿ ಇದೆ, ದೇವರ ಆಲೋಚನೆಯಲ್ಲಿ ಶಕ್ತಿ ಇದೆ, ದೇವರ ಯೋಜನೆಯಲ್ಲಿ ಶಕ್ತಿ ಇದೆ, ದೇವರ ಚಿತ್ತದಲ್ಲಿ ಶಕ್ತಿ ಇದೆ. ಅದನ್ನ ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಅದ್ರ ಮೇಲೆ ನಮ್ಮ ಆನಂದ ಡಬಲ್ ಆಗ್ತಾ ಹೋಗುತ್ತೆ. ಹಾಲೆಲೂಯ. ನಮ್ಮ ಆಶೀರ್ವಾದ ಡಬಲ್ ಆಗ್ತಾ ಹೋಗುತ್ತೆ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಆಸ್ತಿ ಪಾಸ್ತಿಯನ್ನ ಡಬಲ್ ಮಾಡ್ಲಿಕ್ಕೆ ನೋಡ್ತಾರೆ. ಇಲ್ಲ, ನಾವು ಆಶೀರ್ವಾದವನ್ನ ಡಬಲ್ ಮಾಡ್ಕೊಳ್ಲಿಕ್ಕೆ ನೋಡ್ಬೇಕು. ಅದ್ರ ಜೊತೆ ಎಲ್ಲ ಸಿಗ್ತದೆ ನಮಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಅಲ್ಲಿ ನೋಡ್ತೇವೆ, ಒಂದು ವಾತಾವರಣ ಸೃಷ್ಟಿ ಆಯ್ತು. ಸ್ನಾನಿಕ ಯೋಹಾನನ ಜನನ ನೆರೆಯವರಲ್ಲಿ ಸಂತೋಷ. ಯಾಕಂದ್ರೆ ಅದು ಸ್ವಾಭಾವಿಕ ಆಗಿರ್ಲಿಲ್ಲ. ಮುದಿ ವಯಸ್ಸಿನಲ್ಲಿ ಮಗುವನ್ನ ಪಡೆದ್ರು. ಹಾಲೆಲೂಯ. ಕೆಲವರು ಯೋಚನೆ ಮಾಡ್ತಾರೆ, ಮುದಿ ವಯಸ್ಸಿನಲ್ಲಿ ಏನ್ ಮದುವೆ ಆಗೋದು, ಮುದಿ ವಯಸ್ಸಿನಲ್ಲಿ ಏನ್ ಮಕ್ಕಳು ನಡೆಯೋದು ಅಲ್ವಾ? ನಿರಾಶೆ, ದುಃಖ. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ? ಇಲ್ಲ ಪ್ರಿಯರೇ, ಇವತ್ತಿಂದ ನಮ್ಗೇನಾಗ್ಬೇಕು? ವಯಸ್ಸಾಗ್ತೀವಿ ಅಂತ ಯೋಚನೆನ ಬಿಟ್ಬಿಡ್ಬೇಕು. ನಾವು ವಯಸ್ಸಾಗ್ತಾ ಆಗ್ತಾ ಸ್ವರ್ಗ ಸಾಮ್ರಾಜ್ಯಕ್ಕೆ ಹತ್ರ ಆಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ಬೇಕು, ಆಲೋಚನೆ ಮಾಡ್ಬೇಕು ಅಲ್ವಾ? ಅದು ಮಾಡುವಾಗ ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ. ಹಾಲೆಲೂಯ. ಮಕ್ಕಳನ್ನ ನೋಡಿ ಕಲಿಬೇಕು, ನಾನು ಮಕ್ಕಳಂತೆ ಆಗ್ತಾ ಇದ್ದೀನಿ ಅಂತ. ಇಲ್ಲೊಂದು ಹುಡುಗ ಕೂತಿದ್ದ ನೋಡು, ಎಷ್ಟು ನಗ್ನಾಗ್ತಾ ಇದ್ದಾನೆ. ನಾನು ಅವ್ರನ್ನ ಬಂದ್ ನೋಡಿದ್ರೆ ನನ್ನ ತಲೆಯಲ್ಲಿರೋದು ಕೆಟ್ಟ ಆಲೋಚನೆ ಎಲ್ಲ ಹೊಂಟೋಗುತ್ತೆ. ಮಕ್ಕಳನ್ನ ನೋಡ್ಬೇಕು ನಾವು. ಹಾಲೆಲೂಯ. ಸ್ನಾನಿಕ ಯೋಹಾನನನ್ನ ನೋಡಿದವರೆಲ್ಲ, ಮಗುವನ್ನ ನೋಡಿದವರೆಲ್ಲ ಏನಾಯ್ತು? ಆನಂದ ಭರಿತರಾದ್ರು. ಹಾಲೆಲೂಯ. ಆನಂದ ಸಿಗ್ತಾ ಇದೆಯಾ ನಮ್ಗೆ? ಸಿಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. 57ನೇ ವಾಕ್ಯ. ಆಯ್ತು, 67ನೇ ವಾಕ್ಯ ನೋಡಿ. 67ನೇ ವಾಕ್ಯ. ಆಗ ಸ್ನಾನಿಕ ಯೋಹಾನರ ತಂದೆಯಾದ ಜಕಾರ್ಯನು ಏನಾದ? ಆತ ಏನಾಗಿದ್ದ? ಅವನು ಮೂಗನಾಗಿದ್ದ. ಪ್ರೈಸ್ ದಿ ಲಾರ್ಡ್. ದೇವರ ಸಂದೇಶವನ್ನ ನಾವು ಕೇಳಿಸ್ಕೊಂಡಾಗ ನಂಬ್ಲಿಲ್ಲ ಅಂದ್ರೆ ಮೂಗರಾಗ್ಬಿಡ್ತೀವಿ. ಇದು ಏನೇನೋ ಹೇಳ್ತಾವ್ರಲ್ಲ ಬ್ರದರ್, ಏನು ತಲೆಗೆ ಹೋಗ್ತಾ ಇಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆದ್ರೆ ಸ್ನಾನಿಕ ಯೋಹಾನರು ಹುಟ್ಟಿದ ಮೇಲೆ ಆಯ್ತು, ಏನಾಯ್ತು? ಸಂತೋಷ ಭರಿತನಾದ. ಮಾತು ಬಂತು. ಮುಂದುವರಿಸಿ, ಫಸ್ಟಿಂದ ಹೇಳಿ. 67ನೇ ವಾಕ್ಯ. ಆಗ ಮಗುವಿನ ತಂದೆಯಾದ ಜಕಾರ್ಯನು ಪವಿತ್ರಾತ್ಮ ಭರಿತನಾಗಿ ಹೀಗೆಂದು ಮೂಗ ಪ್ರವಾದನೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರ ಕುಟುಂಬದಲ್ಲಿ ಏನಾಗ್ತಾ ಇದೆ? ಬದಲಾವಣೆ ಆಗ್ತಾ ಇದೆ. ಅವರ ಕುಟುಂಬವೆಲ್ಲ ಏನಾಗ್ತಾ ಇದೆ? ಬಿಡುಗಡೆಯನ್ನು ಹೊಂದ್ತಾ ಇದೆ. ಅವರ ಕುಟುಂಬ ಪೂರ್ತಿಯಾಗಿ ಹರ್ಷೋದ್ಗಾರವನ್ನ ಮಾಡ್ತಾ ಇದೆ, ಪ್ರವಾದನೆಯನ್ನ ಮಾಡ್ತಾ ಇದೆ. ಹಾಲೆಲೂಯ. ಕೇವಲ ಸಾಮಾನ್ಯ ಯಾಜಕ ಅವನು, ಶಾಪಗ್ರಸ್ತನೋ ಏನೋ ಗೊತ್ತಿಲ್ಲ. ಆದ್ರೆ ದೇವರು ಆತನ ಪ್ರಾರ್ಥನೆಯನ್ನ ಕೇಳಿದಂತೆ, ದೇವರ ಪ್ರಾರ್ಥನೆ, ಆತನ ಪ್ರಾರ್ಥನೆಯನ್ನ ಕೇಳಿದ್ಮೇಲೆ ದೇವದೂತನ ಸಂದೇಶ ಬಂತು. ದೇವರ ಸಂದೇಶ ದೇವದೂತನ ಮೂಲಕ ಸಿಕ್ತು. ಆಗ ಏನಾಯ್ತು? ಬದಲಾವಣೆಗಳಾಯ್ತು ಅವರ ಜೀವನದಲ್ಲಿ. ಹಾಲೆಲೂಯ. ಪ್ರಿಯರೇ, ಇವತ್ತು ನಮ್ಮ ಕುಟುಂಬದಲ್ಲಿ ಬದಲಾವಣೆಗಳಾಗ್ಬೇಕು. ಆಗ್ಬೇಕಾ ಬೇಡ? ನೀವ್ ಹೇಳ್ಬೋದು, ಬ್ರದರ್ ನಮ್ಮ ಯಜಮಾನ್ರು ಸರೋಗದಲ್ಲ. ಬಿಡಿ ಬ್ರದರ್, ಸರೋಗೋದಿಲ್ಲ. ಯಾರು ಹೇಳಿದ್ದು? ಇನ್ನು ಕೆಲವರು ಹೇಳ್ತಾರೆ, ಗಂಡಸರು ಬಂದು ಹೇಳ್ತಾರೆ, ಬ್ರದರ್ ನಮ್ಮ ಹೆಂಡತಿ ಜಗಳ ಗಂಟಿ ಯಾವತ್ತೂ ಚೇಂಜ್ ಆಗಲ್ಲ. ಯಾರು ಹೇಳಿದ್ದು? ನೀನು ಹೇಳ್ತಾ ಇದೀಯ, ನೀನು ಹೇಳಿದಂತೆ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅದನ್ನ ಒಂದ್ ಸ್ವಲ್ಪ ದೇವರ ಸಂದೇಶವನ್ನ ಪಡೆದು, ಯೆರೆಮೀಯ 33:3, ನನ್ನಲ್ಲಿ ಬೇಡಿಕೋ ನಾನು ನಿನಗೆ ಸದುತ್ತರ ಕೊಡ್ತೇನೆ. ಆಮೇಲೆ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನ, ಸಾಮಾನ್ಯವಾದ ಗೂಢಾರ್ಥ ಅಲ್ಲ, ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ನಾನೇನಾಗಿದ್ದೀನಿ?
ಪೆದ್ದ, ನಾನ್ ಮಾತಾಡ್ಲಿಕ್ಕೆ ಬರಲ್ಲ, ನಾನ್ ನಿಮ್ ಮುಂದೆ ನಿಲ್ಲಿಕ್ಕೆ ಧೈರ್ಯ ಇಲ್ಲ, ನಾನು ಹೆಂಗೆಂಗೋ ಬಂದೆ, ಏನೇನೋ ಪಟ್ಕೊಂಡ್ ಬಂದೆ ಕಷ್ಟಪಟ್ಟು, ಏನೂ ಇಲ್ಲ, ನನ್ನನ್ನು ಬೇಡಿಕೋ, ನಾನ್ ನಿನ್ ಜೊತೆ ಮಾತನಾಡ್ತೀನಿ. ಹಾಲೆಲೂಯ, ಹಾಲೆಲೂಯ. ದೇವರ ಆಲೋಚನೆ, ದೇವರ ಯೋಜನೆ ಶ್ರೇಷ್ಠವಾದದ್ದು, ಅದಕ್ಕೆ ನಾವು ಮಣಿಬೇಕಷ್ಟೇ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಬದಲಾವಣೆ, ಬದಲಾವಣೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ಸ್ನಾನಿಕ ಯೋಹಾನನ ಜನನ ಎಲಿಜಬೆತರ ಕುಟುಂಬದಲ್ಲಿ, ಜಕ್ಕಾರಿಯನ ಕುಟುಂಬದಲ್ಲಿ ಬದಲಾವಣೆಗಳು ತಂತು. ಹಾಲೆಲೂಯ. ದುಃಖದಲ್ಲಿ ಪ್ರಾರ್ಥನೆ ಮಾಡಿ 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 ಸೊರಗಿ ಹೋಗಿದ್ದ ಏನಕ್ಕೋಸ್ಕರ? ಮಗುಗೋಸ್ಕರ. ಇವತ್ತು ಎಷ್ಟು ದಂಪತಿಗಳು ನೀವು ನೋಡಿದ್ದೀರಾ, ಅವರು ಪ್ರಾರ್ಥನೆ ಮಾಡೋದು ಕೇಳಿದ್ದೀರಾ? ಅವರು ನನ್ನ ಹತ್ರ ಕೇಳ್ಕೊಂಡಿದ್ದಾರೆ, ಲಾಜರ್ ಬ್ರದರ್ ಹತ್ರ ಕೇಳ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಅಕ್ಕಪಕ್ಕದಲ್ಲಿ ಮಕ್ಕಳು ಆಗ್ಲಿಲ್ಲ, 1 ವರ್ಷ ಆಯ್ತು, 2 ವರ್ಷ ಆಯ್ತು, ಮದುವೆ ಆಗಿ ಆಗ್ಲೇ ಸ್ಟಾರ್ಟ್ ಆಯ್ತು ಅಲ್ವಾ? ಸ್ವೀಟ್ ಆಗಿ ಮಾತಾಡ್ತಾರಾ? ಏನು ಇಲ್ವಾ ವಿಷಯ ಅಲ್ವಾ? ಚುಚ್ಚಿ ಚುಚ್ಚಿ ಮಾತನಾಡ್ತಾರೆ. ಜಕ್ಕಾರಿಯನ್ಗೆ ಎಷ್ಟು ಚುಚ್ಚಿ ಮಾತಾಡಿರ್ಬೋದಲ್ವಾ? ನೋಡಿ, ಇವನು ಪೂಜೆ ಮಾಡ್ತಾನಂತೆ, ಇವನು ಯಾಜಕ ಅಂತೆ, ಇವನು ಇವನ್ಗೇನಿಲ್ಲ, ಆಶೀರ್ವಾದನೇ ಇಲ್ಲ ಇವನ್ಗೆ, ಇವನ್ ಜೀವನದಲ್ಲಿ ಸಂತೋಷ ಇಲ್ಲ, ಆನಂದ ಇಲ್ಲ. ಇವಾಗೆಲ್ಲ ಸಿಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ವರಪ್ರಸಾದದ ಮೇಲೆ ವರಪ್ರಸಾದ. ಆತನ ಜನನ ಸರ್ವಶ್ರೇಷ್ಠವಾಗಿದ್ದು, ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ರು, ಆತನ ಜನನ ಮಾನವರ ಜನರ ಎಲ್ಲರಿಗಿಂತ ಶ್ರೇಷ್ಠವಾದದ್ದು, ಶ್ರೇಷ್ಠವಾದ ವ್ಯಕ್ತಿ. ಹಾಲೆಲೂಯ, ಹಾಲೆಲೂಯ. ಮಾನವನಾಗಿ ಜನಿಸಿದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾರು ಇಲ್ಲ. ಯಾಕಂದ್ರೆ ಅವನು ದೇವರ ಸಂದೇಶದಂತೆ ಹುಟ್ಟಿದ, ದೇವರ ಸಂದೇಶದಂತೆ ಪವಿತ್ರಾತ್ಮ ಭರಿತನಾದ, ದೇವರ ಸಂದೇಶದಂತೆ ಕುಟುಂಬವನ್ನ ಪ್ರವೇಶಿಸಿದ, ಒಂದು ಕುಟುಂಬವ ಆಶೀರ್ವಾದವನ್ನು ಹೊಂದಿತು. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆತನ ಪ್ರಬೋಧನೆ ಕೇಳ್ಬೇಕು ಇವಾಗ ನಾವು. ಆತನ ಪ್ರಬೋಧನೆಯನ್ನ ಕೇಳಿದ ಜನರು, ಅನೇಕ ಜನರು ಏನಾದ್ರು ಪರಿವರ್ತನೆಯನ್ನ ಹೊಂದ್ರು. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಲೂಕನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 7ರಿಂದ 14 ವಾಕ್ಯಗಳನ್ನ ಗಮನಿಸಿ ನೀವು ಓದಿ ಧ್ಯಾನ ಮಾಡಿ. ಅಲ್ಲಿ ಎಲ್ರು ಬಂದು ಕೇಳ್ತಾರೆ, ನಾನು ಏನ್ ಮಾಡ್ಬೇಕು, ನಾನು ಏನು ಮಾಡ್ಬೇಕು. ಎಲ್ಲರೂ ಪರಿವರ್ತನೆ ಹೊಂದ್ತಾರೆ. ಅವರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆತನ ಪ್ರಬೋಧನೆಯನ್ನ ಕೇಳಿದಂತ ಅನೇಕ ವ್ಯಕ್ತಿಗಳು, ಅನೇಕ ವರ್ಗದವರು ಆತನನ್ನ ಪ್ರಶ್ನಿಸ್ತಾರೆ. ಯಾರಾದ್ರೂ ತೆಗೆದಿದ್ರು ಓದಿ. ಪ್ರೈಸ್ ದಿ ಲಾರ್ಡ್. 3ನೇ ಅಧ್ಯಾಯ 7ನೇ ವಾಕ್ಯ, ಲೂಕನ ಬರೆದ ಶುಭ ಸಂದೇಶ ಅದೇ ಇದೆ, ಇನ್ನು ಮುಂದುವರಿಸಿ ಎಲ್ಲಿದೆ. ಯೌವನನ ಬಳಿಕ ಸ್ನಾನ ದೀಕ್ಷೆ ಪಡೆಯಲು ಜನರು ಗುಂಪು ಗುಂಪಾಗಿ ಬರುತ್ತಿದ್ದರು. ಆತನು ಅವರಿಗೆ ಎಲೈ ವಿಷಸರ್ಪಗಳ ಪೀಳಿಗೆ. ನೋಡಿ, ಆತನ ಯಾರಿಗಾದ್ರೂ ಎದುರ್ತಾ ಇದ್ದಾನ? ಯಾರಿಗನ ಎದುರ್ತಾ ಇದ್ದಾನ? ಯಾರಿಗೂ ಎದುರ್ತಾ ಇಲ್ಲ. ಹೇಳ್ತಾ ಇದ್ದಾನೆ, ಎಲೈ ವಿಷಸರ್ಪಗಳ ಪೀಳಿಗೆ, ಬರಲಿರುವ ದೈವಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ನಿಮಗೆ ಎಚ್ಚರಿಕೆ ಕೊಟ್ಟವರಾರು? ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳ ಮೂಲಕ. ಇವತ್ತು ತುಂಬಾ ಜನ ಹೇಳ್ತಾರೆ, ನನ್ನಂತವ್ರು ಹೇಳ್ತಾರೆ, ಏನಂತ? ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ, ನಾನು ಅದು ಮಾಡಿದ್ದೇನೆ, ಪ್ರಬೋಧನೆ ಮಾಡಿದ್ದೀನಿ, ಅದು ಮಾಡಿದ. ಯಾವುದೂ ಇಲ್ಲ. ಯಾವುದ್ರ ಮೂಲಕ ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ ಎಂಬುದಾಗಿ ನಾವು ತೋರಿಸ್ಬೇಕು? ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳ ಮೂಲಕ ವ್ಯಕ್ತಪಡಿಸಿರಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನೋಡಿ, ಯಾವ ರೀತಿಯ ಪ್ರಬೋಧನೆ ಅಲ್ವಾ? ಪಶ್ಚಾತ್ತಾಪ ಪಡಿ ಅಂತ ಅಷ್ಟು ಮಾತ್ರ ಅಲ್ಲ ಹೇಳಿದ್ದು, ಪಶ್ಚಾತ್ತಾಪ ಪಟ್ಟಿದ್ದೀರಿ ಅಂತ ನೀವು ಹೇಳ್ಕೊಂಡ್ಬೇಡ್ರಿ. ಅಬ್ರಾಹ್ಮನೇ ನನ್ನ ಪಿತಾಮಹ ಅಂತ ಹೇಳ್ಕೊಂಬೇಡ್ರಿ. ನನ್ನ ದೇವರು ಸ್ವರ್ಗೀಯ ದೇವರು ಅಂತ ಹೇಳ್ಬೇಡಿ. ನನ್ನನ್ನ ಸ್ವಾಮಿ ಸ್ವಾಮಿ ಅಂತ ಹೇಳ್ಬೇಡಿ. ನಿಮ್ಮ ಸತ್ಕಾರ್ಯಗಳ ಮೂಲಕ ನಾನು ಪರಿವರ್ತನೆ ಆಗಿದ್ದೀನಿ ಅಂತ ತೋರಿಸಿ ಅಂತ. ಹಾಲೆಲೂಯ, ಹಾಲೆಲೂಯ. ನಾವೇನ್ ಮಾಡಿದೀವಿ? ಸತ್ಕಾರ್ಯಗಳನ್ನ ಮಾಡೋದಿಲ್ಲ. ದೊಡ್ಡ ಪ್ರೀಚರ್ ಅನ್ಕೊಂತೀನಿ ನಾನು. ಹಾಲೆಲೂಯ, ತಪ್ಪಲ್ವಾ? ನೋಡಿ, ಇದನ್ನ ತಿಳಿಸಿಕೊಟ್ಟವ್ರು ಯಾರು? ಸ್ನಾನಿಕ ಯೋಹಾನರು. ನಿಮ್ಮ ಸತ್ಕಾರ್ಯಗಳ ಮೂಲಕ ಶ್ರುತಪಡಿಸ್ಬೇಕು ನಾವು. ಹಾಲೆಲೂಯ, ಹಾಲೆಲೂಯ. ಅಬ್ರಾಹ್ಮನೇ ನಮ್ಮ ಪಿತಾಮಹ ಎಂದು ನಿಮ್ಮಲ್ಲೇ ಕೊಚ್ಚಿಕೊಳ್ಳಬೇಡಿ. ಈ ಕಲ್ಲುಗಳಿಂದಲೂ ದೇವರು ಅಬ್ರಾಹ್ಮನಿಗೆ ಸಂತಾನ ಪ್ರಾಪ್ತಿಯಾಗುವಂತೆ ಮಾಡಬಲ್ಲವರೆಂದು ನಾನು ನಿಮಗೆ ಹೇಳುತ್ತೇನೆ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು ಎಂದನು. ಸಾಮಾನ್ಯವಾದ ಪ್ರಬೋಧನೆಯನ್ನ ಇದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಆಗ ಜನಸಮೂಹ, ಹಾಗಾದರೆ ನಾವೇನು ಮಾಡಬೇಕು ಎಂದು ಕೇಳಲು, ನಿಮಗೆ 2 ಅಂಗಿಗಳಿದ್ದರೆ ಒಂದನ್ನು ಏನು ಇಲ್ಲದವನಿಗೆ ಕೊಟ್ಬಿಡಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಮಾಡ್ತೀವ ಇದು? ನಾವು ಮಾಡ್ತೀವ? ಪ್ರಿಯರೇ, ಮಾಡ್ಬೇಕು ಈ ಕ್ರಿಸ್ಮಸ್ ಹಬ್ಬದಲ್ಲಿ. ನಾನು ಹೇಳ್ತೀನಿ ಗೊತ್ತಾ, ನಮ್ಮನೇಲಿ ಹೇಳ್ತೀನಿ ನಾನು,
ಒಬ್ಬ ವ್ಯಕ್ತಿಗೆ 6 ಜೊತೆ ಡ್ರೆಸ್ ಇದ್ರೆ ಸಾಕು. ಮದರ್ ತೆರೇಸಾ ಅವ್ರು ಎಷ್ಟು ಜೊತೆ ಡ್ರೆಸ್ ಇಟ್ಕೊಂಡಿದ್ರು ಗೊತ್ತಾ? 2 ಜೊತೆ. ಲೀಲಾವತಿ ಬೇಡಲ್ಲ ಅಲ್ಲ ಅಮ್ಮ, ಅವ್ರು ಬೇಡ. ನಮ್ಮ ಮನೇಲಿ ಎಷ್ಟು ಡ್ರೆಸ್ ಜೊತೆ ಇದೆ? ನಾನು ಹೇಳ್ತೀನಿ 2 ಬೇಡ ಹೋಗ್ಲಿ. ನಾವು ಅವರೆಲ್ಲ ಕೆಲವ್ರು ಹೇಳ್ತಾರೆ ಅವ್ರಿಗೇನು ಸನ್ಯಾಸಿ ಅವರು ಅಲ್ವಾ? ಸರಿ, ನಿಮಗೆ ನನಗೆ 7 ಜೊತೆ ಡ್ರೆಸ್ ಸಾಕು. ಎಷ್ಟು ಜೊತೆ? 7 ಜೊತೆ. ಯಾವ್ದು? ಸೋಮವಾರಕ್ಕೊಂದು, ಭಾನುವಾರದವರೆಗೂ. ಅದರಲ್ಲಿ ಒಂದೊಂದು ದಿನ ಒಂದೊಂದು ಡ್ರೆಸ್ ಅಂದ್ರೆ ಎಷ್ಟು ಡ್ರೆಸ್ ಆಯ್ತು? ಇವತ್ತು ನಾವು ಮನೇಲಿ ಹೋಗಿ ಹುಡ್ಬೇಕು. 7 ಜೊತೆಗಿಂತ ಜಾಸ್ತಿ ಡ್ರೆಸ್ ಇದ್ರೆ ಅದನ್ನೇನ್ ಮಾಡ್ಬೇಕು? ಅದನ್ನ ಕೊಟ್ಬಿಡ್ಬೇಕು. ಯಾರಿಗಿಲ್ಲ, ಚಳಿಯಲ್ಲಿ ಯಾರು ನಡುಕ್ತಾವ್ರೆ ಅವ್ರಿಗೆ ಕೊಟ್ಬಿಡ್ಬೇಕು. ನಾನು ಡೈಲಿ ಎಣಿಸ್ತಾ ಇದ್ದೀನಿ, ತುಂಬಾ ಡ್ರೆಸ್ಗಳಿದೆ. ಒಂದ್ ಕಡೆ ಹೋಗಿದ್ದೆ ಕೇಳಲಿಕ್ಕೆ, ಹಳೆ ಬಟ್ಟೆಗಳು ಕೊಡ್ಬೋದಾ ಅಂತ. ಈ ಒಂದು ಅನಾಥಾಶ್ರಮದಲ್ಲಿ ಹಳೆ ಬಟ್ಟೆಗಳು ಕೊಡಂಗಿಲ್ಲ ಅಂದ್ರು. ಮತ್ತೆ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲ ಬೇರ್ಪಡಿಸ್ತಾ ಇದ್ದೀನಿ. ಎಷ್ಟು ಡ್ರೆಸ್ ಇರ್ಬೇಕು ನಂದು? 7 ಡ್ರೆಸ್ಸು. ಅದು ಜಾಸ್ತಿ, ಅದು ಬೇಕಾಗಿಲ್ಲ, 2 ಡ್ರೆಸ್ ಸಾಕು. ಸರಿ ಬೇಡ, ನಾವು ಸನ್ಯಾಸಿಗಳಲ್ಲ ಅಲ್ವಾ, ಅದಕ್ಕೆ. ಸೊ 7 ಡ್ರೆಸ್ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಏನ್ ಮಾಡ್ಬೇಕು? ಚೆನ್ನಾಗಿರೋದು ಕೊಡ್ತೀರಾ, ಅರ್ಧೋಗಿರೋದು ಕೊಡ್ತೀರಾ? ಅರ್ಧೋಗಿರೋದು ಬೆಂಕಿಗೆ ಹಾಕ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇರೋದ್ರಲ್ಲಿ ಚಂದಾಗಿರೋದನ್ನ ನೋಡಿ ಯಾರು ಇಲ್ದಿರೋರ್ನ ಹುಡುಕ್ಬೇಕು. ಇವಾಗ ಕ್ರಿಸ್ಮಸ್ ಅಷ್ಟರಲ್ಲಿ ಕೆಲಸ ಆಗ್ಬೇಕು. ಮಾಡ್ತೀರಾ? ಓಲಿ ಬೇಡಮ್ಮ, ಇದು ಯಾಕೋ ಉತ್ತರಗಳು ಬರ್ತಾ ಇಲ್ಲ. 10 ಜೊತೆ ಡ್ರೆಸ್ ಇಟ್ಕೊಡ್ರಿ. 11ನೇದು ಇರಬಾರ್ದು ನಿಮ್ದು ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಾಡ್ತೀರಾ? ಮಾಡೋಣ. ಮಿನಿಮಮ್ 7 ಜೊತೆ, ಇಲ್ಲ ಇನ್ನು 3 ಜೊತೆ ಜಾಸ್ತಿ ಇಟ್ಕೊಳ್ರಿ. ಒಗೆಯಕ್ಕೆ ಡೈಲಿ ಆಗಲ್ಲ ಅಲ್ಲ, ಅದನ್ನು ವಾರಕ್ಕೊಂದ್ಸತಿ ಒಗೆದ್ರೆ ಸಾಕು. 7 ಜನ ಸಾಕು. ಈ ವಾಕ್ಯದಂತೆ ಮಾಡ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಅವಾಗ ನಾವು ಕನಿಷ್ಠರಾಗ್ತೀವಿ. ಅದಕ್ಕೆ ಅವಾಗ ನಾವು ಶ್ರೇಷ್ಠತೆ ಹೆಂಗ್ ಬರುತ್ತೆ ನೋಡೋಣ. ಪ್ರೈಸ್ ದಿ ಲಾರ್ಡ್. ಜನ ಸಮೂಹವು ಹಾಗಾದರೆ ನಾವೇನು ಮಾಡಬೇಕು ಎಂದು ಕೇಳಲು, ನಿಮಗೆ 2 ಅಂಗಿಗಳಿದ್ದರೆ ಒಂದನ್ನು ಏನು ಇಲ್ಲದವನಿಗೆ ಕೊಡಿ, ಅಂತೆಯೇ ಆಹಾರ ಉಳ್ಳದವನು ಇಲ್ಲದವನೊಂದಿಗೆ ಹಂಚಿಕೊಳ್ಳಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡಿದ್ವು. ದೇವ್ರು ಏನ್ ಮಾಡ್ತಾರೆ? ಅನುದಿನದ ಆಹಾರವನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ಕೊಟ್ಟಿದ್ದು. ಏನಂತ? ಅನುದಿನದ ಆಹಾರಕ್ಕಾಗಿ ನಾವು ಪ್ರಾರ್ಥಿಸೋದಾದ್ರೆ ಅದು ನಮ್ಗೆ ಸಿಗುತ್ತೆ. ನಾವೇನ್ ಮಾಡ್ತೀವಿ ಗೊತ್ತಾ? ತಂಗುಲ್ ಪಟ್ಟಿಗೆಯಲ್ಲಿ ಇಟ್ಕೊಂಡು 1 ವಾರದ ಊಟ ಕೊಡಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಬೇಕಾ? ಫ್ರೆಶ್ ಆಗ್ಬೇಕಾ? ಎಕ್ಸ್ಪೈರಿ ಡೇಟ್ ಇದೆ ಆಹಾರಕ್ಕೆ ಅಲ್ವಾ? ಅದು ಬೇಡ ಪ್ರಿಯರೇ. ನಾವು ಅನುದಿನದ ಆಹಾರವನ್ನ ನಾವು ಪ್ರಾರ್ಥಿಸಿ ಅದು ಪಡ್ಕೊಂಡಾಗ ಟೇಸ್ಟ್ ಆಗಿರುತ್ತೆ. ಡಾಕ್ಟರ್ಗಳು ಹೇಳ್ತಾರೆ ಅನುದಿನದ ಆಹಾರವನ್ನ ಫ್ರೆಶ್ ಆಗಿ ಮಾಡ್ಕೊಂತೀನಿ. ನಮ್ಗೇನ್ ಗೊತ್ತಾ? ತುಂಬಾ ಸೇಕರಣೆ ಮಾಡೋದು. ತುಂಬಾ ಸೇಕರಣೆ ಮಾಡಬಾರ್ದು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯ ಅದನ್ನ ಹೇಳ್ತಾರೆ. ಅನಂತರ ಸುಂಕದವರು ಸಹ ಸ್ನಾನ ದೀಕ್ಷೆ ಪಡೆಯಲು ಬಂದು, ಬೋಧಕರೇ, ನಾನೇನು ಮಾಡಬೇಕು ಎಂದು ಕೇಳಿದಾಗ, ಗೊತ್ತು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಕಿತ್ತುಕೊಳ್ಳಬೇಡಿ ಎಂದರು. ಪ್ರೈಸ್ ದಿ ಲಾರ್ಡ್. ನಾವು ಹೆಚ್ಚಾಗಿ ಕಿತ್ಕೊಳ್ತೀವಂತೆ. ಪ್ರೈಸ್ ದಿ ಲಾರ್ಡ್. ಹೆಚ್ಚಾಗಿ ಏನ್ ಮಾಡ್ತೀವಿ? ಕಿತ್ಕೊಳ್ತೀವಿ. ಕಿತ್ಕೊಳ್ಬಾರ್ದು, ಪಡ್ಕೊಬೇಕು ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಡ್ಕೊಬೇಕಾ ಕಿತ್ಕೊಬೇಕಾ? ಪಡ್ಕೊಳೋದು ಆಶೀರ್ವಾದವಾಗುತ್ತೆ. ಪರರ ವಸ್ತುಗಳಿಗೆ ಆಸೆ ಪಡಬೇಡ. ಸೋಂಬೇರಿ ಆಗಿರ್ಬಾರ್ದು. ನಾವು ಪಡ್ಕೊಬೇಕು, ಪ್ರಾರ್ಥನೆ ಮಾಡ್ಬೇಕು, ಜೊತೆಗೆ ಕೆಲಸ ಕೂಡ ಮಾಡ್ಬೇಕು. ಮಾಡಿದ್ದನ್ನ ಪರರೊಡನೆ ಹಂಚಿಕೊಳ್ಬೇಕು. ಅವಾಗ ಉತ್ತಮವಾದ ಕ್ರಿಸ್ಮಸ್ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಡ್ರೆಸ್ ತಕೊಂಡ್ರೆ, ನಿಮ್ಮ ಮಗನ್ಗೆ ತಕೊಟ್ರೆ ನೀವೇನ್ ಮಾಡಿ, ಅನಾಥಾಶ್ರಮಕ್ಕೂ ಒಂದು ಮಗುವನ್ನ ಬುಕ್ ಮಾಡ್ಕೊಳ್ಳಿ. ನೀವು ಆ ಮಗುಗೆ ಕ್ರಿಸ್ಮಸ್ ಟೈಮಲ್ಲಿ 1 ಡ್ರೆಸ್ ಅನ್ನ ಕೊಡಿಸಿ. ಪ್ರೈಸ್ ದಿ ಲಾರ್ಡ್. ಆಶೀರ್ವಾದ ಪಡಿತೀವಿ. ನಾವೇನ್ ಮಾಡ್ತೀವಿ? 1,000 ಡ್ರೆಸ್ ಬೆಲೆಗೆ 2,000 ಕೊಟ್ಟು ನಾವೇನ್ ಮಾಡ್ತೀವಿ? ಮಗನಿಗೆ ತಕ್ಕೊಡ್ತೀವಿ. ಆದ್ರೆ ಬೇರೆಯವ್ರಿಗೆ ಕೊಡಲ್ಲ. ಹಂಗೆ ಮಾಡಬೇಡಿ. ನಾನು ಲಾಸ್ಟ್ ಟೈಮ್ ನನ್ನ ಮಗ ಬೀದರಲ್ಲಿ ಓದ್ತಾ ಇದ್ದಾನೆ. ಆತನ ಬರ್ತಡೇನ ಆಚರಿಸ್ಲಿಕ್ಕೆ ಹೋದೆ. ಯಾವ ತರ ಗೊತ್ತಾ? ಪವಿತ್ರಾತ್ಮರು ನನಗೆ ಪ್ರಾರ್ಥನೆ ಮಾಡೋಗ ಚೆನ್ನಾಗಿ ಕೊಟ್ರು. ನಾನು ಐಡಿಯಾ ಮಾಡ್ಕೊಂಡು ಹೋಗಿಲ್ಲ ಆ ತರ ಮಾಡ್ತೀನಿ ಅಂತ. ನಾನೇನ್ ಕರೆದೆ, ಅಲ್ಲಿ 45 ಜನ ಮಕ್ಕಳಿದ್ದಾರೆ. 45 ಜನ ಮಕ್ಕಳಿದ್ದಾರೆ. ಎಲ್ರಿಗೂ ಕೇಕ್ ತಗೊಂಡೋಗಿದೆ. ಆದ್ರೆ ಎಲ್ರಿಗೂ ಸೇರಿ ನನಗೆ ಬರ್ತ್ಡೇ ಆಚರಿಸ್ಲಿಕ್ಕೆ ನನಗೆ ಒಂದು ಪ್ರೇರಣೆಯನ್ನು ಕೊಟ್ಟರು. ನಾನೇನ್ ಮಾಡಿದೆ ಗೊತ್ತಾ? ಜನವರಿ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರ ಎಲ್ಲರೂ ನಿಂತ್ಕೊಳ್ಳಿ ಅಂದ್ರು.
ಎಷ್ಟು ಜನ ಎದ್ಕೊಂಡ್ರು? ಸುಮಾರು ಜನ ಜನವರಿ ತಿಂಗಳಲ್ಲಿ ಇರೋರು ಎದ್ದು ನಿಂತ್ಕೊಂಡ್ರು. ಅದಾದ್ಮೇಲೆ ಏನ್ ಮಾಡಿದೆ? ಫೆಬ್ರವರಿ ತಿಂಗಳಲ್ಲಿ ಅವ್ರು ಎದ್ದು ನಿಂತ್ಕೊಂಡ್ರು. ಮಾರ್ಚ್ ತಿಂಗಳಲ್ಲಿ ಅವರು ಎಲ್ಲ ಎದ್ದು ನಿಂತ್ಕೊಂಡ್ರು. ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಜನ ಎದ್ದು ನಿಂತ್ಕೊಂಡ್ರು? ಯಾವ್ದಾದ್ರು ಒಂದು ತಿಂಗಳಲ್ಲಿ ಹುಟ್ಟಿರ್ಬೇಕಲ್ಲ. ಇವಾಗ ಮಾಡಿ ಎಲ್ಲರೂ ಸೇರಿ ನನ್ ಮಗ ಹುಟ್ಟಿದ್ದು ಆಗಸ್ಟ್ 31, ಪವಿತ್ರಾತ್ಮರು ನನಗೆ ತಿಳಿಸಿದ್ದು. ಎಲ್ರಿಗೂ ಸಂತೋಷ ಆಗೋಯ್ತು. ಪ್ರೈಸ್ ದಿ ಲಾರ್ಡ್. ಎಲ್ರೂ ಸಂತೋಷದಿಂದ ಗಟ್ಟಿಯಾಗಿ ಹ್ಯಾಪಿ ಬರ್ಡೇ ಟು ಯು, ಎಲ್ರಿಗೂ ಖುಷಿ ಆಯ್ತು, ಎಲ್ರಿಗೂ ಸಂತೋಷ ಆಯ್ತು. ಅದು ಮಾಡ್ಬೇಕು. ಪವಿತ್ರಾತ್ಮರು ತಿಳಿಸಿದಂತೆ ನಾವು ಮಾಡ್ಬೇಕು. ನಾವೇನ್ ಮಾಡ್ತೀವಿ? ನನ್ ಮಗ, ನನ್ ಕುಟುಂಬ, ನಾನು, ನನ್ನ ಪ್ರಾರ್ಥನಾ ತಂಡ, ಏನೇನೋ ಹೇಳ್ತಾ ಇದೀವಿ ನಾವು. ಎಲ್ಲರನ್ನ ಪವಿತ್ರಾತ್ಮರ ಪ್ರೇರಣೆಯಿಂದ ಹಂಗೆ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನ ಮಾಡ್ಬೇಕು. ಅದನ್ನ ಕಲಿಸುತ್ತೆ ಬೈಬಲು. ಯೇಸು ಸ್ವಾಮಿಯ ಸಂದೇಶ, ಜನನದ ಸಂದೇಶ ಅಂದ್ರೆ ಇದಾಗಿದೆ. ನನ್ನೊಟ್ಟಿಗೆ ಎಲ್ಲರೂ ಇವತ್ತು ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಹಬ್ಬನ ಆಚರಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಉತ್ಸಾಹದಿಂದ ಆಚರಿಸ್ತಾರೆ ವರ್ಲ್ಡ್ ವೈಡ್. ಹಾಲೆಲೂಯ. ಪ್ರಿಯರೇ, ನಾವು ಇದನ್ನ ಕಲಿಬೇಕು. ಸ್ನಾನಿಕ ಯೋಹಾನರು ಇದನ್ನ ಹೇಳ್ತಾ ಇದ್ದಾರೆ. ಹಾಲೆಲೂಯ. ಆತನ ಮರಣ ನಿಮ್ಗೆ ಗೊತ್ತಿದೆ, ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಸೊ ಆದ್ದರಿಂದ ಇವತ್ತು ಶ್ರೇಷ್ಠತೆ ಯಾಕೆ ಸ್ನಾನಿಕ ಯೋಹಾನರಿಗೆ ಅಂದ್ರೆ ಅವರ ಪ್ರಬೋಧನೆ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಅವರ ಪ್ರಬೋಧನೆ ಸ್ಪಷ್ಟವಾಗಿತ್ತು. ಯೇಸು ಸ್ವಾಮಿಯ ಮಾರ್ಗವನ್ನ ಅವರು ಸರಿ ಮಾಡಿದ್ರು. ಎರಡನೇದಾಗಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ, ಆಲ್ರೆಡಿ ಟೈಮ್ ಆಗುತ್ತೆ, ಅದಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಎರಡನೇ ವಾಕ್ಯ ಏನ್ ಹೇಳುತ್ತೆ? ಮತ್ತಾಯನು ಬರೆದ ಶುಭ ಸಂದೇಶ 11:11 ಎರಡನೇದು, ಯೋಹಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ. ನೋಡಿ, ಇದು ಅದ್ಭುತವಾದಂತ ವಾಕ್ಯ. ಹಾಲೆಲೂಯ. ಶ್ರೇಷ್ಠನ್ ಯಾರು ಇಲ್ಲ, ಆದ್ರೆ ನೀನು ಕನಿಷ್ಠನಾದಾಗ ನೀನು ಶ್ರೇಷ್ಠನಾಗ್ತಿ. ಯಾಕೆಂದ್ರೆ ನೋಡಿ, ಸ್ನಾನಿಕ ಯೋಹಾನನ ಯೇಸು ಸ್ವಾಮಿಯ ಮೊದಲನೆಯ ಆಗಮನಕ್ಕಾಗಿ ಸಿದ್ಧ ಮಾಡ್ದ. ಇವಾಗ ನಾನು ನೀನು ಏನ್ ಮಾಡ್ಬೇಕು? ಯೇಸು ಸ್ವಾಮಿಯ ಎರಡನೇ ಆಗಮನ ಇದೆಯಲ್ಲ, ಅದಕ್ಕೆ ನಾನು ಸಿದ್ಧನಾಗ್ಬೇಕು ಮೊದಲು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಗೊತ್ತಾಯ್ತಾ ಈ ವಾಕ್ಯದ ಅರ್ಥ? ಯೇಸು ಸ್ವಾಮಿ ಯಾಕೆ ಕನಿಷ್ಠನು ಶ್ರೇಷ್ಠನಾಗ್ತಾನೆ ಅಂದ್ರೆ, ಯೇಸು ಸ್ವಾಮಿಯ ಎರಡನೇ ಆಗಮನಕ್ಕಾಗಿ ನಾನು ಸಿದ್ಧನಾಗ್ಬೇಕು. ನನ್ನ ಕುಟುಂಬ ಏನ್ ಮಾಡ್ಬೇಕು? ಸಿದ್ಧವಾಗ್ಬೇಕು. ನನ್ನ ಪರಿಸರ ಏನಾಗ್ಬೇಕು? ಬಹಳ ಬಹಳ ಮುಖ್ಯ ಪ್ರಿಯರೇ. ಅದಕ್ಕೋಸ್ಕರ ಸ್ನಾನಿಕ ಯೋಹಾನ ಯಾಕೆ ಶ್ರೇಷ್ಠನಾದ ಅಂದ್ರೆ, ಆತನ ಜನನ ಸ್ವರ್ಗ ಸಾಮ್ರಾಜ್ಯವನ್ನ ಕುರಿತು ಹೇಳ್ತಾ ಇತ್ತು. ಆತನ ಜೀವನ ಸ್ವರ್ಗ ಸಾಮ್ರಾಜ್ಯವನ್ನ ಕುರಿತು ಹೇಳ್ತಾ ಇತ್ತು. ಆತನ ಬೋಧನೆ ಸ್ವರ್ಗ ಸಾಮ್ರಾಜ್ಯವನ್ನ ಕುರಿತು ಹೇಳ್ತಾ ಇತ್ತು. ಆತನ ಮರಣ ಏನಕ್ಕೋಸ್ಕರ? ಅಪಘಾತ ಆಗಿ ಸತ್ನವನು, ಸೂಸೈಡ್ ಮಾಡ್ಕೊಂಡು ಸತ್ನವನು. ಯಾರಿಗೋಸ್ಕರ? ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ನೀತಿಗೋಸ್ಕರ ಆತನ ಮರಣ. ಇವತ್ತು ನಂದು ನಿಂದು ಮರಣ ಹೆಂಗೆ? ಸ್ವಾಮಿ ಈಗಲೇ ಯಾಕೆ ಅದೆಲ್ಲ ಹೇಳ್ತೀರಾ? ಇನ್ನೂ ಎಷ್ಟೊಂದು ದಿನ ಇದೆ, ಎಂಜಾಯ್ ಮಾಡೋಣ ಅಂತ. ಇಲ್ಲ ಪ್ರಿಯರೇ, ನೀವು ಎಂಜಾಯ್ ಮಾಡಿ. ಆದ್ರೆ ನಿಮ್ಮ ಗಮನ, ನಾನು ಕ್ರೈಸ್ತನ ಸಂದೇಶವನ್ನ ಸಾರ್ತಾ ಇದ್ದೇನೆ, ಸಿದ್ಧನಾಗ್ತಾ ಇದ್ದೇನೆ, ಸಿದ್ಧಳಾಗ್ತಾ ಇದ್ದೇನೆ, ನನ್ನ ಮಗುವನ್ನ ಸಿದ್ಧ ಮಾಡ್ತಾ ಇದ್ದೀನಿ, ನನ್ನ ಹೆಂಡತಿಯನ್ನ ಸಿದ್ಧ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ? ಸ್ನಾನಿಕ ಯೋಹಾನನಂತೆ ನಾನು ಸಿದ್ಧ ಮಾಡ್ಬೇಕು. ಹಾಲೆಲೂಯ. ಅಂಕು ಡೊಂಕಾದ ಮಾರ್ಗವನ್ನ ಯಾರು ಸಿದ್ಧ ಮಾಡ್ಬೇಕು? ನಾವು ಸಿದ್ಧ ಮಾಡ್ಬೇಕು. ಹಾಲೆಲೂಯ, ಹಾಲೆಲೂಯ. ಮಾಡ್ತೀರಾ, ಆಶೀರ್ವಾದ ಪಡಿತೀರಾ. ಸ್ನಾನಿಕ ಯೋಹಾನನಂತೆ ಶ್ರೇಷ್ಠರಾಗ್ತೀರಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತದೆ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಅಂದ್ರೆ ಏನು? ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಚಿಕ್ಕ ಚಿಕ್ಕ ಕೆಲಸ ಮಾಡಿ. ನೀವು ನಿಮ್ಮ ಕುಟುಂಬದಲ್ಲಿ ಚಿಕ್ಕ ಕೆಲಸ, ದೊಡ್ಡ ರಾಶಿ ಬಟ್ಟೆ ತಗೊಂಡು ದಾನ ಧರ್ಮ ಮಾಡಿ ಅಂತ ಅಲ್ಲ ಹೇಳ್ತಾ ಇರೋದು. ಒಂದು ಬಟ್ಟೆ, ಒಂದು ಶರ್ಟ್, ಒಂದು ಪ್ಯಾಂಟು, ಒಂದು ಮಗುವಿಗೆ ಚಿಕ್ಕ ಚಡ್ಡಿ ತಕೊಡ್ರಿ. ನೀವು ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ, ಶಕ್ತಿ ಮೀರಿ ಅಲ್ಲ. ಕೊರಿಂಥ್ಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಇಲ್ಲದನ್ನ ದೇವರು ಬಯಸೋದಿಲ್ಲ, ನಿಮ್ಮಲ್ಲಿ ಇರೋದನ್ನ ಕೊಡಿ. ಇರೋದನ್ನ ಯಾರಿಗೆ ಕೊಡಿ? ದೇವರಿಗೆ ಅಲ್ಲ, ದೇವರ ಹೆಸರಿನಲ್ಲಿ ಪರರಿಗೆ ಕೊಡಿ. ಹಾಲೆಲೂಯ. ದೇವರಿಗೆ ಬೇಕಾಗಿಲ್ಲ, ದೇವರು ಇಡೀ ಸ್ವರ್ಗ ಸಾಮ್ರಾಜ್ಯನೇ ಅವ್ರದ್ದು. ಹಾಲೆಲೂಯ. ಆದರೆ ಯೇಸುವಿನ ಹೆಸರಿನಲ್ಲಿ ಯಾರು ಇಲ್ದರು ಕನಿಷ್ಠನಾದವನಿಗೆ ಕೊಟ್ಟಾಗ ನೀವು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠರಾಗ್ತೀರಾ. ಶ್ರೇಷ್ಠರಾಗ್ಬೇಕಾ ಬೇಡವಾ? ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ, ಕಣ್ಣುಗಳನ್ನು ಮುಚ್ಚೋಣ. ಎಲ್ಲರೂ ಕಣ್ಣನ್ನು ಮುಚ್ಕೊಂಬಿಡಿ. ಇವತ್ತು ಕಣ್ಣುಗಳನ್ನು ಮುಚ್ಚಿ ನೀವು ಧ್ಯಾನ ಮಾಡಿ. ಇವತ್ತು ನಾನು ಆಲಿಸಿದ್ದನ್ನ
ನಾನು ಪಾಲಿಸಬೇಕು. ದೇವರು ಒಂದು ರಹಸ್ಯವನ್ನ ತಿಳಿಸಿದ್ದಾರೆ. ಯಾವ ರೀತಿ ಸ್ವರ್ಗ ಸಾಮ್ರಾಜ್ಯವಾದ ಕೆಲಸದಲ್ಲಿ ನಾನು ದುಡಿಬೇಕು, ಸ್ವರ್ಗ ಸಾಮ್ರಾಜ್ಯದ ತೋಟದಲ್ಲಿ ಕೆಲಸ ಮಾಡಬೇಕು, ಅದನ್ನ ನಮಗೆ ತಿಳಿಸಿದ್ದಾರೆ. ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿರಿ. ನಿಮ್ಮನ್ನ ಆರಿಸಿಕೊಂಡಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನರಿದ್ದಾರೆ, ಆದರೆ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಈ ಆಲಯದಲ್ಲಿ ಒಂದಾಗಿ ನಮ್ಮನ್ನ ಸೇರಿಸಿದ್ದಾರೆ. ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ, ನೀವೆಲ್ಲರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠರಾಗಬೇಕಾದ್ರೆ ನೀನು ಕನಿಷ್ಠನಾದವನಿಗೆ ಏನಾದರೂ ಮಾಡಬೇಕು. ನನ್ನ ನಾಮದಲ್ಲಿ ನೀನು ಬಡವನಿಗೆ ಕೊಡುವಾಗ, ನನ್ನ ನಾಮದಲ್ಲಿ ರೋಗಿಗಳಿಗಾಗಿ ಪ್ರಾರ್ಥಿಸುವಾಗ, ನನ್ನ ನಾಮದಲ್ಲಿ ರೋಗಿಗಳಿಗೆ ₹1 ಕೊಡಿ. ಅವ್ರ ಆಪರೇಷನ್ ಇರ್ಬೋದು, ಅವರು ಕಷ್ಟದಲ್ಲಿರ್ಬೋದು, ಅವರು ದುಃಖದಲ್ಲಿರ್ಬೋದು, ಅವರು ನಿಮ್ಮ ನೆರೆಯವರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಇರ್ಬೋದು, ಯಾರೇ ಆಗಿರ್ಲಿ, ನಿಮ್ಗೆ ಗೊತ್ತಾದ್ರೆ ₹1 ಅಥವಾ ₹10 ಅಥವಾ ₹100 ಅಥವಾ ₹1000, ಅದಕ್ಕೆ 2ರಷ್ಟು ನೀವು ಪಡಿತೀರಾ. 1000ಕ್ಕೆ 2000 ದೇವರು ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ.